ನಾವೆಲ್ಲರೂ ಪ್ರತಿದಿನ ಸೂಪರ್ ಮಾರ್ಕೆಟಿಂದಲೋ ಅಥವಾ ಆನ್ಲೈನಿಂದಲೋ ಊಟ ತರಿಸ್ತೀವಲ್ವಾ? ಒಂದು ನಿಮಿಷ. ಇಂಟರ್ನೆಟ್ ಅಥವಾ ಸೂಪರ್ ಮಾರ್ಕೆಟ್ ಏನೂ ಇಲ್ಲದ ಪ್ರಪಂಚವನ್ನು ಕಲ್ಪಿಸ್ಕೊಳ್ಳಿ. ಹೌದು, ಅದು ನಿಜಕ್ಕೂ ತುಂಬಾ ಆಶ್ಚರ್ಯ ಅನ್ಸತ್ತೆ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ನಮ್ಮ ಪೂರ್ವಜರಾದ ಹೋಮೋಸೇಪಿಯನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅವರು ನಮ್ಮ ಈ ಪ್ರಪಂಚದ ಮೊದಲ ಅನ್ವೇಷಕರು. ಖಂಡಿತ. ಅಂದ್ರೆ ಕಾಡಿನಲ್ಲಿ ದಿನವಿಡೀ ಊಟ ಹುಡುಕುತ್ತಾ ಅಲೆದಾಡುತ್ತಿದ್ದ ಮನುಷ್ಯರು ಆಮೇಲೆ ಹೇಗೆ ಒಟ್ಟಿಗೆ ಸೇರಿ ಮೊದಲ ಹಳ್ಳಿಗಳನ್ನು ಕಟ್ಟಿದ್ರು ಅನ್ನೋ ರೋಚಕ ಕಥೆ ಇದು ಅಲ್ವಾ? ಹೌದು. ಯೋಚ್ನೆ ಮಾಡಿ, ಸೂಪರ್ ಮಾರ್ಕೆಟ್ ಇಲ್ಲದ ಕಾಲದಲ್ಲಿ ಊಟ ಹೇಗ್ ಸಿಕ್ತಿತ್ತೋ? ಆಗಿನ ಮನುಷ್ಯರು ಕೇವಲ ಹಂಟ ಗ್ಯಾದರರ್ಸ್ ಆಗಿದ್ರು ಅಷ್ಟೇ. ಓ, ಅಂದ್ರೆ ಹಣ್ಣು ಕಾಯಿಗಳನ್ನು ಹುಡುಕುವುದು ಮತ್ತೆ ಪ್ರಾಣಿಗಳನ್ನು ಬೇಟೆಯಾಡುವುದೇ ಅವರ ದಿನಚರಿಯಾಗಿತ್ತು. ಹೌದು, ಖಂಡಿತ. ಆದ್ರೆ ಒಬ್ರೇ ಕಾಡಿನಲ್ಲಿ ಓಡಾಡುವುದು ಕಷ್ಟ ಅಂತ ಅವರಿಗೆ ಬೇಗ ಅರ್ಥ ಆಯ್ತು. ಅರ್ಥ ಆಯ್ತು. ಅಂದ್ರೆ ಈಗ ನಾವು ಕಬಡ್ಡಿ ಆಡುವಾಗ ಒಬ್ರೇ ಆಡುವುದಕ್ಕಿಂತ ಇಡೀ ತಂಡ ಒಟ್ಟಿಗೆ ಸೇರಿದ್ರೆ ಹೇಗೆ ಬಲ ಬರುತ್ತೋ ಹಾಗೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಅವರು ಗ್ರೂಪ್ ಲಿವಿಂಗ್ ಶುರು ಮಾಡಿದ್ರು. ಅವರ ಪಾಲಿನ ಅತಿ ದೊಡ್ಡ ಮ್ಯಾಜಿಕ್. ವಾವ್! ಆ ಬೆಂಕಿ ಅಥವಾ ಫೈರಿಂದ ಅವರಿಗೆ ಚಳಿಯಿಂದ ರಕ್ಷಣೆ ಸಿಕ್ತು, ಮತ್ತೆ ಊಟ ಬೇಯಿಸಲು ಕೂಡ ಬೆಂಕಿ ಸಹಾಯ ಮಾಡಿತು ಅಲ್ವಾ? ಖಂಡಿತ. ಆಮೇಲೆ ಮಳೆಯಿಂದ ಬಚಾವಾಗಲು ಗುಹೆಗಳಂತಹ ಶೆಲ್ಟರ್ ಹುಡುಕಿದ್ರು. ಅಷ್ಟೇ ಅಲ್ಲ, ಆ ಗುಹೆಗಳಲ್ಲಿ ತಮ್ಮ ಕಥೆ ಹೇಳಲು ಗೋಡೆಗಳ ಮೇಲೆ ರಾಕ್ ಪೇಂಟಿಂಗ್ಸ್ ಕೂಡ ಬಿಡಿಸಿದ್ರು. ಸೂಪರ್! ಅಂದ್ರೆ ಬದಲಾಗುವ ಹವಾಮಾನಕ್ಕೆ ತಕ್ಕ ಹಾಗೆ ಬದುಕುಳಿಯುವ ಈ ಜಾಣತನಮಿದೆಯಲ್ಲ, ಅದನ್ನೇ ನಾವು ಅಡ್ಯಾಪ್ಟೇಷನ್ ಅಂತ ಕರಿಬೋದಲ್ವಾ? ಹೌದು, ಇದೇ ಅಡ್ಯಾಪ್ಟೇಷನ್. ಆಮೇಲೇನಾಯ್ತು ಗೊತ್ತಾ? ಒಂದು ದೊಡ್ಡ ಬದಲಾವಣೆ ಆಯ್ತು. ಮಂಜುಗಡ್ಡೆ ಕರಗಿ ಭೂಮಿ ಸ್ವಲ್ಪ ಬೆಚ್ಚಗಾದಾಗ ಪ್ರಪಂಚದಲ್ಲಿ ಹೊಸ ಕ್ರಾಂತಿ ಶುರುವಾಯಿತು. ಇಲ್ಲಿ ನನಗೊಂದು ಡೌಟ್ ಇದೆ. ಈಗ ನಾವು ಒಂದು ಮಾವಿನ ಬೀಜ ನೆಟ್ರೆ ಅದಕ್ಕೆ ದಿನಾ ನೀರ್ ಹಾಕಲು ನಾವು ಆ ಮರದ ಹತ್ತಿರವೇ ಇರ್ಬೇಕಲ್ವೇ? ಹೌದು, ಇರ್ಬೇಕು. ಹಾಗಾದ್ರೆ ಅವರು ಊಟ ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡೋದನ್ನು ನಿಲ್ಸಿದ್ರಾ? ಹೌದು, ನೀವು ಹೇಳಿದ್ದು 100% ಸರಿ. ಇದನ್ನೇ ನಾವು ಅಗ್ರಿಕಲ್ಚರ್ ಎನ್ನುತ್ತೇವೆ. ಓಹೋ, ಅಂದ್ರೆ ಬೇಸಾಯ ಶುರು ಮಾಡಿದ ಮೇಲೆ ಅವರು ಒಂದೇ ಕಡೆ ಇರಬೇಕಾಗಿ ಬಂತು. ಖಂಡಿತ. ಇದರ ಜೊತೆಗೆ ನಾಯಿ ಮತ್ತೆ ಕುರಿಗಳಂತಹ ಪ್ರಾಣಿಗಳನ್ನು ಸಾಕುವ ಡೊಮೆಸ್ಟಿಕೇಶನ್ ಕೂಡ ಶುರುವಾಯಿತು. ತಾವು ಬೆಳೆದ ಗಿಡಗಳನ್ನು ನೋಡಿಕೊಳ್ಳಲು ಅವರು ಸೆಟಲ್ಡ್ ಲೈಫ್ ಆರಂಭಿಸಿದ್ರು. ಅಂದ್ರೆ ಕುಡಿಯಲು ನೀರು ಮತ್ತು ಬೆಳೆ ಬೆಳೆಯಲು ಒಳ್ಳೆಯ ಮಣ್ಣು ಬೇಕಲ್ವಾ? ಅದಕ್ಕೆ ಅವರು ನದಿಗಳ ಪಕ್ಕ ರಿವರ್ ಬೇಸ್ಡ್ ಸೆಟಲ್ಮೆಂಟ್ಸ್ ಕಟ್ಟಿದ್ರು. ಹೌದು, ಆ ನದಿಗಳ ಪಕ್ಕವೇ ಅವರ ಜೀವನ ವಿಕಾಸ ಆಯ್ತು. ಆದ್ರೆ ಒಂದೇ ಕಡೆ ಬಹಳ ಜನ ಸೇರಿದಾಗ ನಿಯಮಗಳು ಕೂಡ ಬೇಕಾಗ್ತಾವೆ ಅಲ್ವಾ? ಹೌದು. ಈಗ ಇಷ್ಟು ಜನ ಒಟ್ಟಿಗೆ ಇರುವಾಗ ಜಗಳ ಆಗದಂತೆ ನೋಡಿಕೊಳ್ಳಲು ನಮ್ಮ ತರಗತಿಯಲ್ಲಿ ಮಾನಿಟರ್ ಇರುವ ಹಾಗೆ ಯಾರಾದರೂ ನಾಯಕರು ಬೇಕಲ್ವೇ? ಖಂಡಿತ ಬೇಕು. ಆ ಕಮ್ಯುನಿಟಿ ಗ್ರೋತ್ನಿಂದಾಗಿ ಹೊಸ ನಿಯಮಗಳು ಮತ್ತು ಚೀಫ್ಟೆನ್ಸ್ ಬಂದ್ರು. ಅಂದ್ರೆ ಆ ಚೀಫ್ಟೆನ್ಸ್ ಹಳ್ಳಿಯ ನಾಯಕರಾಗಿ ಕೆಲಸ ಮಾಡ್ತಿದ್ರು. ಮತ್ತೆ ಅವರು ಬೆಳೆದ ಧಾನ್ಯಗಳನ್ನು ತುಂಬಿಡಲು ಮಣ್ಣಿನ ಪಾಟ್ರಿ ಮಾಡಿದ್ರು ಅಲ್ವಾ? ಹೌದು, ಮಡಿಕೆಗಳನ್ನು ಮಾಡಿದ್ರು. ಆಮೇಲೆ ಕಲ್ಲುಗಳ ಬದಲು ತಾಮ್ರ ಮತ್ತು ಕಬ್ಬಿಣ ಬಳಸುವ ಟೆಕ್ನಾಲಜಿ ಡೆವಲಪ್ಮೆಂಟ್ ಕೂಡ ಆಯಿತು. ಓಹೋ, ಅಂದ್ರೆ ಒಬ್ಬರ ಹತ್ತಿರಿರುವ ಧಾನ್ಯವನ್ನು ಕೊಟ್ಟು ಬೇರೆಯವರಿಂದ ಮಡಿಕೆ ಪಡೆಯುವ ಟ್ರೇಡ್ ಅಂಡ್ ಎಕ್ಸ್ಚೇಂಜ್ ಕೂಡ ಶುರುವಾಯ್ತಂತರ್ಥ. ಸರಿ ಹೇಳಿದಿರಿ. ಈ ವ್ಯಾಪಾರ ಅಥವಾ ಟ್ರೇಡ್ ಅಂಡ್ ಎಕ್ಸ್ಚೇಂಜ್ ಇಂದ ಸಣ್ಣ ಹಳ್ಳಿಗಳು ದೊಡ್ಡ ಪಟ್ಟಣಗಳಾಗಿ ಬೆಳೆದ್ವು. ವಾವ್! ಹೋಮೋಸೇಪಿಯನ್ಸ್ ಕೇವಲ ಕಾಡು ಮನುಷ್ಯರಾಗಿರ್ಲಿಲ್ಲ. ತಮ್ಮ ಬುದ್ಧಿಶಕ್ತಿ ಮತ್ತು ಅಡ್ಯಾಪ್ಟೇಷನ್ ಮತ್ತು ಅಗ್ರಿಕಲ್ಚರ್ನಿಂದ ಅವರು ಹೊಸ ಪ್ರಪಂಚವನ್ನೇ ಕಟ್ಟಿದ್ರು. ಹೌದು, ಇದು ನಮ್ಗೆಲ್ಲರಿಗೂ ಒಂದು ದೊಡ್ಡ ಪಾಠ. ಕಷ್ಟಗಳನ್ನು ಎದುರಿಸಿ ಹೇಗೆ ಬೆಳೆಯಬೇಕು ಅಂತ ಅವರು ನಮ್ಗೆ ತೋರಿಸಿಕೊಟ್ರು. ಖಂಡಿತ. ಕೊನೆಯದಾಗಿ ಒಂದು ರೋಚಕವಾದ ವಿಷಯ ಯೋಚನೆ ಮಾಡೋಣ. ಸಾವಿರಾರು ವರ್ಷಗಳ ಹಿಂದೆ ಮುಗ್ಧ ಮನುಷ್ಯರು ತಮ್ಮ ಕತೆ ಹೇಳಲು ಗುಹೆಯಲ್ಲಿ ರಾಕ್ ಪೇಂಟಿಂಗ್ಸ್ ಬಿಡಿಸ್ತಿದ್ದರಲ್ಲ? ಹೌದು. ಒಂದು ವೇಳೆ ಇಂದಿನ ಕಾಲದ ಮಕ್ಕಳು ತಮ್ಮ ಪ್ರಪಂಚದ ಬಗ್ಗೆ ಸಾವಿರಾರು ವರ್ಷಗಳ ನಂತರ ಬರುವ ಭವಿಷ್ಯದ ಜನರಿಗೆ ತಿಳಿಸಲು ಚಿತ್ರಗಳನ್ನು ಬಿಡಿಸೋದಾದ್ರೆ ಆ ಚಿತ್ರಗಳಲ್ಲಿ ಏನೇನಿರಬಹುದು ಯೋಚಿಸಿ.